ಕೇರಳದಲ್ಲಿ ಅಷ್ಟೇ ಅಲ್ಲ, ನಮ್ಮಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಕುಸಿತವಾಗ್ತಾ ಇದೆ. ಈಗ ಶಿರೂರು ಬಳಿಕ ಶಿರಾಡಿ ಘಾಟ್ನಲ್ಲಿ ಭೂಕುಸಿತವಾಗಿದೆ. ಸಕಲೇಶಪುರದ ಹಾರ್ಲೆ ಬಳಿ ಭೂಕುಸಿತ ಆಗಿರೋದು. 200 ಮೀಟರ್ವರೆಗೂ ಕೂಡ ಮಣ್ಣು ಕೆಳಗಡೆ ಬಿದ್ದಿದೆ. 2 ಕಾರು, 1 ಟ್ಯಾಂಕರ್ ಸೇರಿ 6 ವಾಹನಗಳು ಸಿಕ್ಕಾಕೊಂಡಿವೆ. ಮಣ್ಣಿನಡಿ ಸಿಕ್ಕಾಕೊಂಡಿರೋದು. ಭೂಕುಸಿತ ರಭಸಕ್ಕೆ ಟ್ಯಾಂಕರ್ ಪಲ್ಟಿ ಆಗಿದೆ, ಟಿಪ್ಪರ್ ಕೂಡ ಪಲ್ಟಿ ಆಗಿದೆ. ಶಿರೂರು ಬಳಿಕ ಈಗ ಶಿರಾಡಿ ಘಾಟ್ನಲ್ಲಿ ಭೂಕುಸಿತ ಆಗಿರುವಂತಹ ವರದಿಗಳು ಬರ್ತಾ ಇದೆ. ಎಲ್ಲೆಲ್ಲಿ ಭೂಕುಸಿತಗಳು ಹೇಗಾಗುತ್ತೆ ಅಂತಲೇ ಹೇಳೋಕ್ಕಾಗ್ತಾ ಇಲ್ಲ. ಈಗ ಸಕಲೇಶಪುರದಲ್ಲಂತೂ ವಿಪರೀತವಾಗಿ ಆಗ್ತಾ ಇದೆ. ಅಲ್ಲಿ ನೋಡ್ತಾ ಇದ್ದೀರಾ, ಕಾರುಗಳೆಲ್ಲ ಜಖಮಾಗಿದೆ, ಟ್ಯಾಂಕರ್ಗಳು ಜಖಮಾಗೋಗಿದೆ. 200 ಮೀಟರ್ವರೆಗೂ ಕೂಡ ಮಣ್ಣು ಇದೇ ಥರ ವಾಲ್ ಬಿಟ್ಟಿದೆ. ಅದು ಹೇಗಾಗಿದೆ ಅಂದರೆ, ನೇರವಾಗಿ ಕಟ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ದಾರೆ ಬೆಟ್ಟವನ್ನು. ಅದು ಸ್ಟ್ರೇಟಾಗಿ ನಿಂತಿರೋದು ತಬಾಕೊಳ್ತಾ ಇದೆ. ಇದರ ಪರಿಣಾಮಗಳಿವೆಲ್ಲ. ವೈಜ್ಞಾನಿಕವಾಗಿ ಕೆಲಸಗಳು ನಡೆದಿಲ್ಲ ಅನ್ನೋದಕ್ಕೆ ಇದೊಂದು ಮತ್ತೊಂದು ಸಾಕ್ಷಿ ಅಂತ ಕಾಣಿಸುತ್ತೆ. ಅವೈಜ್ಞಾನಿಕವಾಗಿಯೇ ಕಾಮಗಾರಿಗಳು ನಡೀತಾ ಇದೆ ಅಂತೇಳಿ. ಬೆಟ್ಟ ಕರ್ಕೊಂಡು ಹೋಗ್ಬಿಡೋದು ನೇರವಾಗಿ. ಅದೆಷ್ಟು ಹೈಟ್ ಇದೆಯಾ ಬೆಟ್ಟ ಏನೂ ಲೆಕ್ಕಕ್ಕೇನೆ ಇಲ್ಲ. ಅದಕ್ಕೊಂದು ಸ್ಲೋಪ್ ಇದ್ದರೆ ಅದಕ್ಕೆ ಗಟ್ಟಿಯಾಗಿ ಗ್ರಿಪ್ ಸಿಗುತ್ತೆ. ನೀವು ಅರ್ಧ ಕಟ್ ಮಾಡಿ ಇಟ್ಬಿಟ್ರೆ. ನನ್ನ ಸಹೋದ್ಯೋಗಿ ಈಗ ಶಶಿಧರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಇದು ಅವೈಜ್ಞಾನಿಕವಾದಂಥ ಕಾಮಗಾರಿಗಳಿಂದಾಗಿ ಆಗ್ತಾ ಇರುವಂಥ ಅನಾಹುತ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಒಂಥರ ಸ್ಟ್ರೇಟ್ ಆಗಿ ಬೆಟ್ಟವನ್ನು ಕಟ್ ಮಾಡಿ ಇಟ್ಬಿಟ್ಟು ಅದಕ್ಕೆ ಇಳಿಜಾರನೇ ಇರಲ್ಲ. ಇನ್ನೇನು ಕಟ್ ಆಗಿ ಬೀಳಾರ್ದು ಇನ್ನೇನು ಅದು ಹಾಗೆ ನಿಂತ್ಕೊಳ್ಳೋಕ್ಕಾಗತ್ತಾ? ಅರುಣ್, ಏನು ಹಾಸನ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಅದರಲ್ಲೂ ಸಕಲೇಶಪುರ ತಾಲೂಕಿನಲ್ಲಿ ಎಡೆಬಿಡದೆ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿ ಘಾಟ್ ರಸ್ತೆಯ ದೊಡ್ಡ ತಪ್ಪಲು ಬಳಿ ಈಗ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತವಾಗಿರ್ತಕ್ಕಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಇದೇ ಸ್ಥಳದಲ್ಲಿ ಪದೇ ಪದೇ ಗುಡ್ಡ ಕುಸಿತವಾಗ್ತಾ ಇದೆ. ಈ ಗುಡ್ಡ ಕುಸಿತವಾದ ತಕ್ಷಣ ಮಣ್ಣನ್ನು ತೆರವುಗೊಳಿಸಿ ವಾಹನ ಸಂಚಾರಕ್ಕೆ ಅನುವನ್ನು ಮಾಡಿಕೊಳ್ಳಲಾಗ್ತಿತ್ತು. ಆದರೆ ನಿನ್ನೆ ರಾತ್ರಿಯಿಂದ ಎಡೆಬಿಡದೆ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ಮತ್ತೆ ದೊಡ್ಡ ತಪ್ಪಲು ಬಳಿ ಭಾರಿ ಪ್ರಮಾಣದ ಗುಡ್ಡ ಕುಸಿದಿದೆ. ಗುಡ್ಡ ಕುಸಿದ ಪರಿಣಾಮಕ್ಕೆ ಈ ಭಾಗದಲ್ಲಿ ಸಂಚರಿಸ್ತಾ ಇರತಕ್ಕಂತಹ ಒಂದು ಟ್ಯಾಂಕರ್, ಒಂದು ಟಿಪ್ಪರ್, 2 ಕಾರುಗಳು ಸಹ ಮಣ್ಣಿನಡಿ ಸಿಲುಕಿಕೊಂಡು ಕೆಲ ಕಾಲ ಅದರಲ್ಲಿ ಇದ್ದಂತಹ ಏನು ಸವಾರರಿದ್ರು ಅವರು ಅದರೊಳಗೆ ಸಿಲುಕಿಕೊಂಡಿದ್ರು. ಅವರು ಮಣ್ಣಿನಲ್ಲಿ ಕಾರು ಸಿಲುಕಿಕೊಂಡಿದ್ದರಿಂದ ಹೊರಬರಲಾಗದೆ ಸಾಕಷ್ಟು ಸಮಯ ಕಾರ್ನಲ್ಲೇ ಕಳೆಯಬೇಕಾಯಿತು. ಆನಂತರ ಪೊಲೀಸರು ಹಾಗೂ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆ ಸಿಬ್ಬಂದಿ ಬಂದು ಆ ಕಾರನ್ನು ತೆರವುಗೊಳಿಸಿ ಈಗ ಅದನ್ನು ಪಕ್ಕಕ್ಕೆ ಎಳೆಯಲಾಗಿದೆ. ಅದರಲ್ಲಿ ಇದ್ದಂಥವರು ಕೆಲ ಕಾಲ ಅಸ್ವಸ್ಥಗೊಂಡಿದ್ದರಿಂದ ಅವ್ರನ್ನ ಮಂಗಳೂರು ಆಸ್ಪತ್ರೆಗೆ ಸಹ ರವಾನಿಸಲಾಗಿದೆ. ಈಗ ಮತ್ತೊಂದು ಕಾರು ಸಹ ಸಿಲುಕಿದ್ದು ಅದರೊಳಗೆ ಇರೋರನ್ನ ಪಾರ್ ಮಾಡಲಾಗಿದೆ. ಈಗ ಶಿರಾಡಿ ಘಾಟ್ ರಸ್ತೆಯಲ್ಲಿ ಸಂಪೂರ್ಣವಾಗಿ 2 ಕಡೆ ವಾಹನ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಇದರಿಂದಾಗಿ ಸಾಲುಗಟ್ಟಿರ್ತಕ್ಕಂತಹ ವಾಹನಗಳು ಕಳೆದ 1 ಗಂಟೆಗೆ ಹೆಚ್ಚು ಕಾಲದಿಂದ ಶಿರಾಡಿ ಘಾಟ್ ರಸ್ತೆಯಲ್ಲಿ ನಿಂತಿರ್ತಕ್ಕಂಥದ್ದು. KSRTC ಬಸ್ಗಳಿರ್ಬೋದು, ಬೃಹತ್ ಪ್ರಮಾಣದ ಟ್ರಕ್ಗಳು, ಕಂಟೈನರ್ ಸೇರಿದಂತೆ ಸಾವಿರಾರು ವಾಹನಗಳು 2 ಬದಿಯಲ್ಲೂ ನಿಂತಿದ್ದಾವೆ. ಹಾಗಾಗಿ ಸದ್ಯಕ್ಕೆ ಈಗ ತೆರವು ಕಾರ್ಯಾಚರಣೆ ನಡೀತದೆ. ಆದರೆ ದೊಡ್ಡ ಮಟ್ಟದಲ್ಲಿ ಗುಡ್ಡ ಕುಸಿತದಿಂದ ಸಾಕಷ್ಟು ಸಮಯ ಬೇಕಾಗ್ತದೆ. ಅಲ್ಲದೆ ಏನು ಈಗ ಮಣ್ಣು ಬಿದ್ದಿದ ಪರಿಣಾಮ ಒಂದು ಟ್ರಕ್ ಕೂಡ ಅದರಲ್ಲೇ ಸಿಲುಕಿಕೊಂಡಿದೆ, ಒಂದು ಟಿಪ್ಪರ್ ಕೂಡ ಪಲ್ಟಿಯಾಗಿದೆ. ಅವೆಲ್ಲವನ್ನೂ ಸಹ ತೆರವುಗೊಳಿಸಬೇಕು. ಹಾಗಾಗಿ ಇನ್ನೂ ಸಾಕಷ್ಟು ಸಮಯ ಇಡೋದ್ರಿಂದ ಇಲ್ಲಿ ಸಿಲುಕಾಕೊಂಡಂಥ ವಾಹನ ಸವಾರರು ಇನ್ನೂ ಗಂಟೆಗಟ್ಟಲೆ ಇಲ್ಲೇ ನಿಲ್ಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಯಾವುದೇ ಹೋಟೆಲ್ಗಳಿಲ್ಲ, ಹಾಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಹ ಕುಡಿಯೋ ನೀರುವುದು ಪ್ರತಿಯೊಂದು ಸಹ ಯಾವುದೇ ಇಲ್ಲ. ಇದು ಕಿರಿದಾದಂಥ ಒಂದು ರಸ್ತೆ, ಅಲ್ಲದೆ ಕಡಿದಾಡ್ತಕ್ಕಂಥ ರಸ್ತೆ. ಈಗ ರಸ್ತೆ ನಿರ್ಮಾಣಕ್ಕಾಗಿ ಇದನ್ನು ಅವೈಜ್ಞಾನಿಕವಾಗಿ ಅಗಲೀಕರಣ ಮಾಡಲಾಗಿತ್ತು. ಆದ್ದರಿಂದಾಗಿ ಇದು ಪದೇ ಪದೇ ಭೂಕುಸಿತವಾಗ್ತಾ ಇದೆ. ಈಗ ಸದ್ಯ ಶಿರಾಡಿ ಘಾಟ್ ರಸ್ತೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿತವಾಗಿರೋದ್ರಿಂದ ತೆರವು ಕಾರ್ಯಾಚರಣೆ ತ್ವರಿತಗತಿಯಲ್ಲಿ ನಡೀತದೆ. ಆದರೆ ಮಳೆ ಮುಂದುವರೋದ್ರಿಂದ ಮತ್ತೆ ಮಣ್ಣು ಕುಸಿತ ಎಲ್ಲ ಇದೆ. ಇದರಿಂದಾಗಿ ಶಿರಾಡಿ ಘಾಟಿಗೆ ಸಂಪೂರ್ಣವಾಗಿ ಬಂದೇ ಆಗಿರ್ತಕ್ಕಂಥದ್ದು. ಅಲ್ಲದೆ ಏನು ಮಣ್ಣಿನಡಿ ಸಿಲುಕಿದೆ 2 ಕಾರುಗಳನ್ನು ಈಗ ತೆರವುಗೊಳಿಸಲಾಗಿದೆ. ಅಲ್ಲದೆ ಇನ್ನು ಒಂದು ಟಿಪ್ಪರ್ ಹಾಗೂ ಟ್ಯಾಂಕರ್ನ ತೆರವುಗೊಳಿಸಿ ದೊಡ್ಡ ಪ್ರಮಾಣದಲ್ಲಿ ಏನು ಕುಸಿದಿದೆ ಆ ಮಣ್ಣನ್ನು ಸಹ ತೆರವುಗೊಳಿಸಬೇಕು. ಇದು ಸಾಕಷ್ಟು ಸಮಯ ಹಿಡಿಯುವುದರಿಂದ ಸದ್ಯಕ್ಕೆ ಶಿರಾಡಿ ಘಾಟ್ ರಸ್ತೆಯನ್ನು ಬಂದ್ ಮಾಡಿರ್ತಕ್ಕಂಥದ್ದು. ಅರುಣ್, ಶ್ರೀಧರ್, ಯಾಕೆ ಈ ರೀತಿಯಾದಂಥ ಪರಿಸ್ಥಿತಿಗಳು ಅಲ್ಲಿ ಪದೇ ಪದೇ ನಿರ್ಮಾಣವಾಗ್ತಾ ಇದೆ? ಸಕಲೇಶಪುರದ ಅನೇಕ ಕಡೆಗಳಲ್ಲಿ ಇದನ್ನು ಕೇಳ್ತಾ ಇದ್ದೀವಿ. ಅಲ್ಲಿ ಗುಡ್ಡ ಕುಸಿತಾ ಇದೆ ಅಂತ ಹೇಳಿ ಪದೇ ಪದೇ ನೋಡ್ತಾ ಇದ್ದೀವಿ. ಯಾಕೆ ಈ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಅಲ್ಲಿ? ಅರುಣ್, ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಏನು ರಸ್ತೆ ಅಗಲೀಕರಣಕ್ಕಾಗಿ ಚತುಷ್ಪಥ ರಸ್ತೆ ಕಾಮಗಾರಿಗಾಗಿ ರಸ್ತೆಯನ್ನು ಅವೈಜ್ಞಾನಿಕವಾಗಿ ಬಗೆಯಲಾಗಿದೆ. ಅತಿ ಎತ್ತರವಾದ ಪ್ರದೇಶದಿಂದ ಅವೈಜ್ಞಾನಿಕವಾಗಿ ಬಗೆದಿರುವ ಪರಿಣಾಮ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಆ ಮಳೆಯಿಂದಾಗಿ ಮೇಲಿರ್ತಕ್ಕಂಥ ಕಾಫಿ ತೋಟದ ಮಣ್ಣು ಕುಸಿದು ರಸ್ತೆಗೆ ಬರ್ತಾ ಇದೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಯಾವುದೇ ಮುಂದಾಲೋಚನೆಯನ್ನು ಮಾಡದೆ ಅವೈಜ್ಞಾನಿಕವಾಗಿ ರಸ್ತೆಗೆ ಅಗಲೀಕರಣಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದರಿಂದಾಗಿಯೇ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಿನ ಮಳೆ ಆಗುವ ಪ್ರದೇಶದಲ್ಲಿ ಮಣ್ಣು ಕುಸಿತವಾಗಿದೆ. ಅದರಲ್ಲಿ
ಈಗಾಗಲೇ ದೊಡ್ಡ ತಪ್ಪಲು ಬಳಿ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣು ಕುಸಿತವಾಗಿ ವಾಹನ ಸಂಚಾರಕ್ಕೂ ಅಡಚಣೆ ಉಂಟಾಗಿದೆ. ಇದಲ್ಲದೆ ಶಿರಾಡಿಘಾಟ್ ರಸ್ತೆ ಉದ್ದಕ್ಕೂ ಸಹ ಮಣ್ಣು ಕುಸಿತವಾಗಿದೆ. ಯಾವ ಕ್ಷಣದಲ್ಲಿ ಯಾವ ಅನಾಹುತ ಆಗುತ್ತೆ ಅನ್ನೋದು ವಾಹನ ಸವಾರರು ಆತಂಕದಲ್ಲೇ ಓಡಾಡಬೇಕು, ಅಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಅದೇ ಪ್ರಮಾಣದಲ್ಲಿ ಮಣ್ಣು ಸಹ ಕುಸಿತವಾಗಿದೆ. ಸುಮಾರು 2 ಗಂಟೆಯಿಂದ ಈಗ ವಾಹನ ಸವಾರರು ಶಿರಾಡಿಘಾಟ್ ರಸ್ತೆಯಲ್ಲೇ ನಿಂತಿದ್ದಾರೆ. ಇನ್ನೂ ಸಾಕಷ್ಟು ಸಮಯ ತೆರವಿಗೆ ಬೇಕಾಗಿರೋದ್ರಿಂದ ಇನ್ನೂ ಸಹ ವಾಹನ ಸವಾರರು ಶಿರಾಡಿಘಾಟ್ ರಸ್ತೆಯಲ್ಲೇ ಕಾಲ ಕಲಿಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಸ್ಥಳೀಯರು ಏನು ಶಿರಾಡಿಘಾಟ್ ಗುತ್ತಿಗೆಯನ್ನು ನೀಡಿದರೆ ಅವರ ವಿರುದ್ಧ ಆಕ್ರೋಶವನ್ನು ಸಹ ಆರಂಭದಲ್ಲಿ ವ್ಯಕ್ತಪಡಿಸಿದರು. ಒಂದು ಕಡೆ ನಿಧಾನಗತಿಯಲ್ಲಿ ರಸ್ತೆ ಕಾಮಗಾರಿ ನಡೀತಿದೆ, ಮತ್ತೊಂದೆಡೆ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆದರೂ ಸಹ ಯಾವುದೇ ಅಧಿಕಾರಿ ಇರ್ಬೋದು, ಸರ್ಕಾರ ಇರ್ಬೋದು, ಯಾವುದೇ ಎಚ್ಚರಿಕೆಯನ್ನು ನೀಡಲಿಲ್ಲ. ಹಾಗಾಗಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಲೇ ಈಗ ದೊಡ್ಡ ತಪ್ಪಲು ಹಾಗೂ ಶಿರಾಡಿಘಾಟ್ ರಸ್ತೆಯಲ್ಲಿ ಪದೇ ಪದೇ ಮಣ್ಣು ಕುಸಿತವಾಗ್ತಾ ಇರತಕ್ಕಂಥದ್ದು. ಅರುಣ್. ಓಕೆ ಶ್ರೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗಾಗಲೇ 2 ಕಾರು, 1 ಟ್ಯಾಂಕರ್ ಸೇರಿ 6 ವಾಹನಗಳು ಅಲ್ಲಿ ಜಖಮಾಗಿವೆ. ಭೂಕುಸಿತ ರಭಸಕ್ಕೆ ಈಗ ಟ್ಯಾಂಕರ್ ಮತ್ತು ಟಿಪ್ಪರ್ ಪಲ್ಟಿಯಾಗಿರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಅವೈಜ್ಞಾನಿಕವಾಗಿರುವಂಥ ಕಾಮಗಾರಿ ನಡೀತಾ ಇದೆ. ಬೆಟ್ಟಗಳನ್ನು ಸ್ಟ್ರೇಟ್ ಆಗಿ ಕಟ್ ಮಾಡ್ಕೊಂಡು ಬಂದಿರೋ ಪರಿಣಾಮವಾಗಿ ಅದನ್ನು ಇಳಿಜಾರಿನ ರೀತಿಯಲ್ಲಿ ಇಡಬೇಕಾಗತ್ತೆ. ಅದನ್ನು ನೇರವಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಒಂಥರ ಹೋಗ್ಬಿಟ್ಟಿದ್ದಾರೆ. ಅದು ಮಳೆ ಬಂದಾಗ ಎರಡು ಬ್ಯಾಲೆನ್ಸ್ ಬೇಕಲ್ವ ಬೆಟ್ಟಕ್ಕೆ, ಎಲ್ಲಿರುತ್ತೆ ನಿಮಗೆ ಆ ಥರ ಆಗ್ಬಿಟ್ರೆ. ಆಮೇಲೆ ಕಲ್ಲು ಬಂಡೆಗಳಾಗಿದ್ದರೆ ಬೇರೆ ಮಾತು, ಅದು ಕಲ್ಲುಗಳಲ್ಲ, ಮಣ್ಣಿನಿಂದ ಇರುವಂಥ ಜಾಗ, ಅದು ಸಹಜವಾಗಿ ಬೆಂಡಾಗಿ ಬೀಳುತ್ತೆ ಅದು.